ಐತಿಹಾಸಿಕ ಮಲೆನಾಡಿನ ಸಾಗರ ಮಾರಿಕಾಂಬಾ ಜಾತ್ರೆಯ ಆಚರಣೆ ದಿನಾಂಕ ನಿಗದಿಯಾಗಿದ್ದು ಇಂದು ಮರ ಕಡಿಯುವ ಶಾಸ್ತ್ರವನ್ನ ವಿದ್ಯುಕ್ತವಾಗಿ ನಡೆದಿದೆ. ಈ ಮಾರಿಕಾಂಬಾ ಜಾತ್ರೆಯು ಫೆಬ್ರವರಿ 3ರಿಂದ ಪ್ರಾರಂಭವಾಗಲಿದೆ. ಇಂದು ಪೋತ್ರಜ್ ರವಿ ಅವರು ಮರ ಹುಡುಕಿಕೊಂಡು ಹೋಗಿ ಸಾಗರದ ಸಣ್ಣ ಮನೆ ಸೇತುವೆಯ ಬಳಿ ಇರುವ ಶ್ರೀ ಟಾಕೀಸ್ ಮಾಲೀಕರಾದ ಸದಾಶಿವ ಅವರಿಗೆ ಸೇರಿರುವ ಹಲಸಿನ ಮರವನ್ನ ಪೋತ್ರಜ್ ರವಿ ಮುಖಾಂತರ ಗುರುತಿಸಲಾಯಿತು. ಬೆಳಗ್ಗೆಯಿಂದಲೇ ಸಾವಿರಾರು ಮಾರಿಕಾಂಬಾ ದೇವಿಯ ಭಕ್ತರು ನೆಹರು ನಗರದ ಪೋತ್ರಜ್ ರವಿ ಅವರ ಮನೆಯಿಂದ ಹೊರಟು ಅಶೋಕ ರಸ್ತೆಯ ಮೂಲಕ ಮಾರಿಕಾಂಬಾ ದೇವಾಲಯಕ್ಕೆ ಆಗಮಿಸಿ ಜೋಗ ರಸ್ತೆಯಲ್ಲಿ ಮರ ಕಡಿದು ದೇವಸ್ಥಾನಕ್ಕೆ ಮೆರವಣಿಗೆಯ ಮೂಲಕ ತರಲಾಯಿತು. ಈ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದು ಜಾತ್ರೆಯ ಆಚರಣೆಗೆ ಕಿಚ್ಚು ಹಚ್ಚಿದ್ದಾರೆ. ಅಧ್ಯಕ್ಷ ಹೇಳಿದಾಗೆ ಜಾತ್ರೆ ವಿಜೃಂಭಣೆದಾಗಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಸಾರ್ವಜನಿಕರು ಎಲ್ಲರೂ ಸೇರಬೇಕು. ಎಲ್ಲ ಸೇರಿದವಾಗ ಜಾತ್ರೆ ವಿಜೃಂಭಣೆ ಆಗಿದೆ. ಜಾತ್ರೆ ಅಂತ ಕರೆಯೋದು ಜನಸ್ತೋಮಗಳು ಸೇರಿದವಾಗ ಜಾತ್ರೆ ಅಂತ ಜನಸ್ತೋಮಗಳು ಬರೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳೋದು ನಮ್ಮ ತೀರ್ಮಾನ ಆಗಿದೆ. ಮತ್ತು ಎರಡನೇದಾಗಿ ನಮ್ಮ MLA ಸಾಹೇಬರು ಈ ವಿಷಯದಲ್ಲಿ ತುಂಬ ಮುತುವರ್ಜಿ ವಹಿಸಿ
ಜಾತ್ರೆಯ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾ ಇರೋದು ಒಂದು ಒಳ್ಳೆಯ ಸೂಚನೆ ಅದು. ಮತ್ತು ಅವರು ಪ್ರತಿ ಯಾವುದೇ ಕಾರ್ಯಕ್ರಮಗಳಿದ್ದರೂ ನಾನು ಎಲ್ಲ ಕೆಲಸ ಬಿಟ್ಟು ಬಂದು ಜಾತ್ರೆ ನಡೆಸ್ಕೊಡ್ತೀನಿ ಅಂತ ಹೇಳೋದನ್ನು ಅವರು ಹೇಳಿದ್ದಾರೆ. ಅದೇ ರೀತಿ ಅವ್ರು ನಡ್ಕೊತಾ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಇದು ಇನ್ನೂ ಹೆಚ್ಚಿನ ಇದು ಅಲ್ಲದೆ ಇನ್ನೂ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಸೇರಿ ಜಾತ್ರೆಯನ್ನು ಯಶಸ್ವಿಗೊಳಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಶ್ರೀ ಸಾವಿರದ ಶ್ರೀ ಮಾರಿಕಾಂಬೆ ದೇವಿಯ ಈ ವರ್ಷದ 2026ರ ಫೆಬ್ರವರಿ 3ರಿಂದ ಜಾತ್ರೆ ಚಾಲಾಗುತ್ತದೆ.